ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ AKVG ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಇದು ಊಟಕ್ಕೂ ಎಲ್ಲದಕ್ಕೂ ಡಿನ್ನರ್ಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಇದು ರೊಟ್ಟಿ, ಚಪಾತಿ, ರೈಸಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತು ಸ್ನ್ಯಾಕ್ಸ್ ಸಹ ಮಾಡ್ಬೋದು. ಇದಕ್ಕೇನಂತೀವಿ ಅಂದರೆ ಮಜ್ಜಿಗೆ ಕಡುಬು ಸಾರು ಅಂತ ಕರಿತೀವಿ. ಸೂಪರಾಗಿರುತ್ತೆ. ಇದು ನಾನೀಗ ರೊಟ್ಟಿಗೆ ಮಾಡಿದ್ದೀನಿ. ಸೂಪರಾಗಿದೆ ಕಾಂಬಿನೇಷನ್. ಮತ್ತು ಹೇಗೆ ಮಾಡುವ ಮೊದಲಿಗೆ ಚಟಾಕಷ್ಟು ತಗೊಳ್ಳಿ. ಅದರಲ್ಲಿ ನಾನು ಅರ್ಧದಷ್ಟು ಹೆಸರುಬೇಳೆ, ಕಾಲು ಭಾಗಷ್ಟು ತೊಗರಿಬೇಳೆ, ಇನ್ನು ಕಾಲು ಭಾಗಷ್ಟು ಉದ್ದಿನಬೇಳೆ. ಒಂದ್ಸರಿ ಹೇಳ್ತೀನಿ ನೋಡಿ ಇನ್ನೊಂದ್ಸರಿ. ಅರ್ಧ ಹೆಸರುಬೇಳೆ, ಅರ್ಧದಷ್ಟು ಇನ್ನು ಕಾಲು ಭಾಗದಷ್ಟು ತೊಗರಿಬೇಳೆ, ಇನ್ನು ಕಾಲು ಭಾಗಷ್ಟು ಉದ್ದಿನಬೇಳೆ. ಒಂದು ಲೋಟ ಫುಲ್ ಆಯಿತು, ಒಂದು ಚಟಾಕ ಫುಲ್ ಆಯಿತು. ಇದನ್ನು ಒಂದು ಬೊಗಣಿ ಅಥವಾ ಯಾವ್ದು ನೆನೆ ಹಾಕ್ಬೇಕಂತೀರ ಅದರಲ್ಲಿ ಹಾಕಿ ಅದನ್ನು ಹಾಕಿ ನೆಕ್ಸ್ಟು ಇನ್ನೂ ಒಂದು ಗ್ಲಾಸಷ್ಟು ಕಡಲೆಬೇಳೆ. ಇದು ಕಡಲೆಬೇಳೆ ಉಂಡೆ ಉಂಡೆ ಅಲ್ವಾ, ಹಾಗಾಗಿ ಒಂದು ಫುಲ್ಲು ಕಡಲೆಬೇಳೆ ಹಾಕ್ತಾಯಿದ್ದೀವಿ. ಈಗ ಒಂದ್ಸರಿ ಹೇಳ್ತೀನಿ ನೋಡಿ. ಒಂದು ಕಡಲೆಬೇಳೆಗೆ ನೆಕ್ಸ್ಟು ಇನ್ನು ಅರ್ಧ ಹೆಸರುಬೇಳೆ, ಕಾಲು ಭಾಗಷ್ಟು ತೊಗರಿಬೇಳೆ, ಇನ್ನು ಕಾಲು ಭಾಗಷ್ಟು ಉದ್ದಿನಬೇಳೆ. ಇದನ್ನೆಲ್ಲ ಹಾಕಿ ವಾಶ್ ಮಾಡಿ ನೀರು ನೆನೆ ಹಾಕಿ ಇದನ್ನು ಪ್ಲೇಟ್ ಮುಚ್ಚಿ ನೈಟ್ ಮುಚ್ಚಿಟ್ರೆ ಬೇರೆ ಮಾರ್ನಿಂಗ್ ಮಾಡ್ಬೋದು, ಮಾರ್ನಿಂಗ್ ಇಟ್ಟರೆ ನೈಟ್ ಮಾಡ್ಬೋದು. ಈಗ ಇದಕ್ಕೆ ಖಾರಕ್ಕೆ ಕೊಬ್ಬರಿ, ಹಸಿಮೆಣಸಿಗೆ, ಕೊತ್ತಂಬರಿ, ಧನಿಯಾ, ಜೀರಿಗೆ, ಅಲ್ಲ, ಕರಿಮೆಣಸು, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ತೋರಿಸಿದ್ನಲ್ಲ ಅದೇ ಥರ ಮೆಜರ್ಮೆಂಟು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ. ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ವಿತೌಟ್ ವಾಟರ್ ಇಲ್ದಂಗೆ ಇದನ್ನು ಎಷ್ಟಾಗುತ್ತೋ ಸ್ಲೈಸ್ ಮಾಡ್ಕೊಳ್ಳಿ, ಆಯಿತಾ. ಈಗ ಅದಾಗಿದೆ. ಈಗ ಸೋಪ್ ಮಾಡಿರುವಂತಹ ಕಡಲೆಬೇಳೆ ಅವನ್ನ ನೀರನ್ನ ಸಿಂಕ್ ಮಾಡಿ ಚೆಲ್ಲಿ ಇದನ್ನ ಕಡಲೆಬೇಳೆನ ವಿತೌಟ್ ವಾಟರ್ ಇಲ್ದಂಗೆ ಅದನ್ನು ಚೆನ್ನಾಗಿ ರುಬ್ಕೊಳ್ಳಿ. ಎಷ್ಟಂದರೆ 95% ಅಷ್ಟು ರುಬ್ಕೊಳ್ಳಿ. ಇನ್ನೂ ಸ್ವಲ್ಪ ತಡಿ ಇರಲಿ, ಚೆನ್ನಾಗಿರುತ್ತೆ. ಹಾಗಾಗಿ 95% ಅಷ್ಟು ರುಬ್ಬಿ. ಈಗ ರಿಮೈನಿಂಗ್ ಉಳಿದಿರುವಂತಹ ಕಡಲೆಬೇಳೆ ಅದನ್ನು ಸಹ ಈಗ ರುಬ್ತಾ ಇದ್ದೀನಿ. ಈಗ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿಲ್ಲ. ನೆಕ್ಸ್ಟು 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಹಸಿ ಹಿಂಗೆ ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮಾಡಿಕೊಡಿ ಒಂದ್ಸರಿ. ಈಗ ಇದನ್ನು ನೋಡಿ ಎಷ್ಟು ತಡೆದಿದ್ದೀನಿ ನೋಡಿ, ಎಷ್ಟು ತಡಿ ಇದೆ ಆ ಥರ ಮಾಡ್ಕೊಳ್ಳಿ. ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಿ ಒಂದು ತಟ್ಟೆಗೆ ಅಥವಾ ನೀವು ಯಾವ ಥರ ಸ್ಟೀಮ್ ಮಾಡ್ಕೊಳ್ತೀರೋ ಆ ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ನೋಡಿ. ಈಗ ರೆಡಿಯಾಗಿದೆ. ಇದು ಸ್ಟೀಮ್ ಮಾಡೋಕ್ಕೆ ಇಡ್ಲಿ ಯಾವ ಥರ ಬೇಯಿಸ್ತಾರೆ ಆ ಥರ ಬೇಯಿಸ್ಕೋಬೇಕು. ಹಾಗಾಗಿ ಕುಕ್ಕರ್ ಮೇಲೆ ಒಂದು ನೀರು ಹಾಕಿ ನೀರು ಕುದಿಯೋಕ್ಕಿಟ್ಟು ಈಗ ಸ್ಟೀಮ್ ಮಾಡ್ತಾಯಿದ್ದೀನಿ. 6 ನಿಮಿಷ ಸ್ಟೀಮ್ ಆಗಿದೆ. ಈಗ ನೋಡಿ ಆಗಿದೆ. ಈಗ ಸಾರು ಮಾಡೋಕ್ಕೆ ಖಾರ ಅದು ಸಹ ಸೇಮ್ ಯಾವ ಥರ ನಾವು ಖಾರಕ್ಕೆ ಹಾಕ್ತೀವೋ ಹಸಿ ಉಂಡೆಗೆ ಅದೇ ಥರನೇ ಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ, ಮೆಣಸು, ಜೀರಿಗೆ ಎಲ್ಲ ಹಾಕೋದು, ಬೆಳ್ಳುಳ್ಳಿ ಎಲ್ಲ ಹಾಕೋದು. ಜೊತೆಗೆ ಮೇನ್ ನಾವು ಮಜ್ಜಿಗೆ ಸಾರನ್ನೇ ಮುಂಚೆ ಅಕ್ಕಿನೆಲ್ಲ ಹಾಕಿರ್ತೀವಿ ಸ್ವಲ್ಪ ನೋಡಿ. ಅಕ್ಕಿ ಕಡಲೆಬೇಳೆನ ಹಾಕಿಟ್ಟಿದ್ದೀವಲ್ಲ ಅದನ್ನು ಹಾಕೋಣ ನೋಡಿ. ಕಡಲೆಬೇಳೆ ಅಕ್ಕಿನೆಲ್ಲ ಹಾಕಿಟ್ಟಿರ್ತೀವಿ ಸ್ವಲ್ಪ, ಅದನ್ನು ಹಾಕ್ತಾಯಿದ್ದೀನಿ. ಅದು ಹಾಕಿ ಅಕ್ಕಿ ಕಡಲೆಬೇಳೆ ನೆಕ್ಸ್ಟ್ ಅದಕ್ಕೆ ಇದು ಹಾಕಬೇಕಷ್ಟೆ. ಮಜ್ಜಿಗೆ ಸಾರಿಗೂ ಖಾರದುಂಡೆಗೆ ಡಿಫ್ರೆನ್ಸ್ ಅಷ್ಟೇ. ಮಜ್ಜಿಗೆ ಸಾರಿನ ಮೇಲೆ ಅಕ್ಕಿ ಕಡಲೆಬೇಳೆ ಹಾಕಿರ್ತೀವಿ. 2 ಟೇಬಲ್ ಸ್ಪೂನಷ್ಟು ಸಾಕು. ಈಗ ಅದು ರುಬ್ಬಿನೀಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಚಟಪಣಲು ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಆದ ತಕ್ಷಣ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ. ನೆಕ್ಸ್ಟು ಈಗ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿರೋ ಆ ಖಾರನ ಹಾಕೋಣ ಫುಲ್ಲು. ಮಿಕ್ಸಿ ಜಾರಿಗೆ 1 ಗ್ಲಾಸಷ್ಟು ನೀರು ಹಾಕಿ ಇದಕ್ಕೆ ಹಾಕೋಣ. ಈಗ ರುಬ್ಬಿರುವಂತಹ ಆ ಖಾರನ ಈ ಬೊಗಣಿ ಅಥವಾ ಪಾತ್ರೆಗೆ ಹಾಕಿ ಈಗ ನೆಕ್ಸ್ಟು ಆಗಿದೆ. ಅದು ಮಜ್ಜಿಗೆ ಸಾರು ಅಂದರೆ ಮಜ್ಜಿಗೆ ಹಿಂದಿನ ದಿನ ಅಂದರೆ ಒಂದಿನ ಸಾಕು ಅಷ್ಟು ಮಜ್ಜಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಕೈ ಆಡಿ ಈಗ ಒಂದು ಕುದಿ ಬರೋಕ್ಕೆ ಬಿಡೋಣ. ಕುದಿಯಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸ್ಟೀಮ್ ಮಾಡಿರುವಂತಹ ಆ ಕಡುಬನ್ನು ತೊಗೊಂಬೋಣ ನೋಡಿ. ಇದನ್ನು ಈಗ ಈ ಸಾರಿಗೆ ಹಾಕಿ ಒಂದೊಂದೇ ಹಾಕಿ
ಇದನ್ನು ಅವ್ರಿಗೆ ತಿಂದ್ರು ಅದನ್ನ ಹಾಗೆ ತಿನ್ಬೋದು, ಬೇಕಂದರೆ ಈ ಥರ ಸಾರು ಮಾಡ್ಕೊಂಡು ಸಹ ತಿನ್ಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಲು ಸಹ ಯೂಸ್ ಮಾಡ್ತಾರೆ. ಈ ಕಡುಬನ್ನು ಕಡಲೆಬೇಳೆ ಕಡುಬು, ಅವರಿ ಕಡುಬು ಏನಾದರೂ ಕರಿಬೋದು. ಇದಕ್ಕೆ ಈಗ ಇನ್ನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಈಗ ಮಸಾಲ ಸಾರು ಕಡುಬು ಎಲ್ಲ ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಒಂದು ಕುದಿ ಬರಲಿ, ಅದು ಆಗೋ ತನಕ ಬಿಡಿ. ಈಗ ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೆಸಿಪಿ ನಮ್ಮ ಅಜ್ಜಿ ಮನೆ ಅಂದರೆ ಅಮ್ಮಮ್ಮ ಅಂತಲ್ಲ, ಅವ್ರ ಮನೆಯೆಲ್ಲ ಜಾಸ್ತಿ ಮಾಡ್ತಾಯಿದ್ದಂತೆ ಅವಾಗೆಲ್ಲ. ಬಟ್ ಅದು ನಾವು ಅಮ್ಮನ ಮನೆಗೆ ಮಾಡ್ತಿದ್ವಿ ಈಗ ನನ್ನ ಮನೆಯಲ್ಲಿ ಸಹ ಈ ರೆಸಿಪಿ ಮಾಡೋದು ತುಂಬ ಇಷ್ಟ. ಎಲ್ಲರೂ ತಿಂತಾರೆ ನಮ್ಮ ಮನೆಗೆ, ಚೆನ್ನಾಗಿರುತ್ತೆ ಈ ಕಡುಬು. ಈಗ ಆಲ್ಮೋಸ್ಟ್ ಕುದಿಕ್ಕೆ ಬಂದಿದೆ, ಆಲ್ಮೋಸ್ಟ್ 95% ಆಗಿದೆ. ಸ್ವಲ್ಪ ಕುದೀಲಿ, ಯಾಕಂದರೆ ಕೆಡಬಾರ್ದಲ್ವಾ, ಅದಕ್ಕೆ. ಈಗ ರೆಡಿಯಾಗಿದೆ, ಇದನ್ನು ಒಂದು ಕ್ಲೋಸ್ ಮಾಡಿ ಈಗ ನೆಕ್ಸ್ಟು ಹೇಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನು ಈಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, thank you for watching this video. Thank you all.